ಸಿಯಾನ್ ಕನ್ನಡ ವೀಕ್ಷಕರೇ ನಮಸ್ಕಾರ. ನಾನು ಶಶಿರೇಖಾ. ಇವತ್ತು ನಮ್ಮ ರಾಜ್ಯದಲ್ಲಿ ಮುಂಬರುವ ಶೈಕ್ಷಣಿಕ ವರ್ಷದಿಂದ ದ್ವಿಭಾಷಾ ನೀತಿಯನ್ನ ಅಳವಡಿಸ್ತೇವೆ ಅಂತ ಹೇಳಿ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಹೇಳಿದ್ದಾರೆ. ಈ ಕುರಿತಂತೆ ನಾವು ಶಿಕ್ಷಣ ವಲಯದಲ್ಲಿ ಕೆಲಸ ಮಾಡ್ತಿರುವಂತಹ ಮತ್ತು ಪೇರೆಂಟ್ಸ್ಗೂ ಮತ್ತು ಶಿಕ್ಷಣ ಇಲಾಖೆಗೂ ಮಧ್ಯದಲ್ಲಿ ಸೇತುವೆಯಾಗಿ ಕೆಲಸ ಮಾಡ್ತಿರುವಂತಹ ಯೋಗಾನಂದ್ ಅವ್ರನ್ನ ಮಾತಾಡ್ಸೋಣ. ಸರ್ ನಮಸ್ಕಾರ. ನಮಸ್ಕಾರ ಮೇಡಮ್. ಸರ್, ಈಗ ಶಿಕ್ಷಣ ಇದು ದ್ವಿಭಾಷಾ ನೀತಿ ಅಂತ ಅಳವಡಿಸ್ತೀವಿ ಅಂತ ಸರ್ಕಾರ ಹೇಳ್ತಾ ಇದ್ರು. ಅದನ್ನ ಒಂದು ಪಬ್ಲಿಕ್ ಗೆ ಬಿಡಬೇಕಾಗಿತ್ತು. ಯಾವುದು ಮೊದಲ ಭಾಷೆ ಯಾವುದು, ದ್ವಿತೀಯ ಭಾಷೆ ಯಾವುದು, ಅಥವಾ ಒಂದು ಈ ಹಿಂದಿ ವಿಚಾರದಲ್ಲಿ ಒಂದು ಡಿಸಿಷನ್ ತಗೊಂಡಿತ್ತು, ಅದಕ್ಕೆ ಕೋರ್ಟ್ ತಪರಾಕಿ ಹಾಕಿತ್ತು. ಈ ಎಲ್ಲಾ ವಿಚಾರಗಳನ್ನ ಮತ್ತು ಒಂದು ನೀತಿ ಏನಿದೆ, ಶಿಕ್ಷಣ ದ್ವಿಭಾಷಾ ನೀತಿ ಏನಿದೆ ಅಂತ ನಿಮ್ಮ ಜೊತೆ ಎಲ್ಲ ಚರ್ಚೆ ಆಗಿತ್ತಾ? ಸಾರ್ವಜನಿಕ ವಲಯದಲ್ಲಿ ಚರ್ಚೆ ಆಗಿದೆಯಾ? ಈ ಕುರಿತು ತಮಗೇನು ಮಾಹಿತಿ ಇದೆ ಸರ್? ಮೇಡಮ್, ಶಿಕ್ಷಣ ಇಲಾಖೆ ತೆಗೆದುಕೊಳ್ಳುವ ಯಾವುದೇ ನೀತಿ ನಿರ್ಧಾರಗಳ ಮುಂಚೆ ಮಾನ್ಯ ಹೈಕೋರ್ಟ್ ಏನ್ ಹೇಳಿದೆ ಅಂದ್ರೆ, ಮೂಲ ಭಾಗಿದಾರರ ಜೊತೆ ಚರ್ಚೆ ಮಾಡಿ ಅಂತ ಹಿಂದೆ ನಮ್ಮ ಪ್ರಕರಣ ಒಂದರಲ್ಲಿ ಹೈಕೋರ್ಟ್ ನ ನ್ಯಾಯಮೂರ್ತಿಯೊಬ್ರು ಚೀಮಾರಿ ಹಾಕಿದ್ರು ಕೂಡ ಇದುವರೆಗೆ ಯಾವ ಸ್ಟೇಕ್ ಹೋಲ್ಡರ್ಸ್ ಜೊತೆ ಕನಿಷ್ಠ ಚರ್ಚೆ ಮಾಡ್ದೇನೆ, ಅಭಿಪ್ರಾಯ ಸಂಗ್ರಹ ಮಾಡ್ದೇನೆ ಏಕಾಏಕಿ ನೀತಿ ನಿರ್ಧಾರಗಳನ್ನ ತೆಗೆದುಕೊಳ್ತಾ ಇದ್ದಾರೆ. ಇದು ಎಲ್ಲೋ ಒಂದ್ ಕಡೆ ರಾಜ್ಯ ಪಠ್ಯಕ್ರಮದ ಶಾಲೆಗಳಿಗೆ ಅನಾನುಕೂಲಗಳಾಗಿ ಪರಿಗಣಿಸ್ತಾ ಇದೆ. ಅದ್ರ ಜೊತೆಗೆ ಕಳೆದ 3-4 ವರ್ಷಗಳಿಂದ ಕೂಡ ರಾಜ್ಯ ಸರ್ಕಾರ ರಾಜ್ಯ ಪಠ್ಯಕ್ರಮದ ಶಾಲೆಗಳಿಗೆ ಅದರ ಅವನತಿಗೆ ತಾನೇ ಕಾರಣವಾಗ್ತಾ ಇದೆ. ಈಗ ಬಹಳಷ್ಟು ವರ್ಷಗಳಿಂದ ನಾವು ನೋಡಿದ್ರೆ ಹಂತ ಹಂತವಾಗಿ ಎಲ್ಲ ರಾಜ್ಯ ಪಠ್ಯಕ್ರಮದ ಶಾಲೆಗಳು CBSE ಪಠ್ಯಕ್ರಮಕ್ಕೆ ಕನ್ವರ್ಟ್ ಆಗ್ತಾ ಇದ್ದಾವೆ, ಅಪ್ಲಿಕೇಶನ್ ಪಡಿತಾ ಇದ್ದಾರೆ. ಇನ್ನೊಂದ್ ಕಡೆ ಪೋಷಕರು ಎಲ್ಲ ಒಂದ್ ಕಡೆ ರಾಜ್ಯ ಪಠ್ಯಕ್ರಮ ಶಾಲೆಗಳ ಮೇಲೆ ಒಲವನ್ನು ಏನು ಹೊಂದಿದ್ರು ಅದನ್ನ ಬಿಟ್ಟು CBSE ಕಡೆಗೆ ವಾಲ್ತಾ ಇದ್ದಾರೆ. ಅದಕ್ಕೆ ಈ ರಾಜ್ಯ ಸರ್ಕಾರ ಮತ್ತೆ ಶಿಕ್ಷಣ ಇಲಾಖೆಯ ನೀತಿ ನಿರ್ಧಾರಗಳೇ ಕಾರಣ ಅಂತ ಹೇಳ್ಬೋದು ಮೇಡಮ್. ಈಗ ರಾಜ್ಯ ಪಠ್ಯಕ್ರಮದಿಂದ ಅವರು CBSE ಆ ಕಡೆಗೆ, ಈಗ ರಾಜ್ಯ ಅಂದ್ರೆ ನಮ್ಮ ರಾಜ್ಯದ ಪಠ್ಯಕ್ರಮದ ಹೋಲ್ಡ್ ಇರಬೇಕು ಶಿಕ್ಷಣದಲ್ಲಿ, ಆದ್ರೆ ಅದನ್ನ ವೀಕ್ ಮಾಡಕ್ಕೆ ಯಾಕೆ ಪ್ರಯತ್ನ ಮಾಡ್ತಾ ಇದೆ ಸರ್ಕಾರ? ಇದ್ರ ಹಿಂದಿನ ಹುನ್ನಾರ ಏನು ಸರ್? ಪೇರೆಂಟ್ಸ್ ಗೆ ಯಾವ ರೀತಿ ಒಂದು ಸಂದಿಗ್ಧತೆ ಉಂಟಾಗ್ತಾ ಇದೆ? ಈಗ ನೋಡಿ ಮೇಡಮ್, ಹಿಂದಿನ ಸರ್ಕಾರದಲ್ಲಿ ಬಿಜೆಪಿ ಸರ್ಕಾರ 5, 8, 9, 11ನೇ ತರಗತಿಗೆ ರಾಜ್ಯ ಪಠ್ಯಕ್ರಮದ ಶಾಲೆಗೆ ಬೋರ್ಡ್ ಎಕ್ಸಾಮ್ ಮಾಡ್ತೀವಿ ಅಂತ ಹೋದ್ರು. ನಾವು ಸುಪ್ರೀಂ ಕೋರ್ಟ್ ಮೆಟ್ಟಿಲೇರ್ದು ಸುಪ್ರೀಂ ಕೋರ್ಟ್ ಚೀಮಾರಿ ಹಾಕಿದ ನಂತರ ಆ ಪರೀಕ್ಷೆಗಳನ್ನ ರದ್ದು ಮಾಡಿದ್ರು. ಆ ಪರೀಕ್ಷೆಗಳನ್ನ ಮಾಡ್ತೀವಿ ಅಂತ ಹೋದಾಗ್ಲೇ ಅನೇಕ ಅನಾಹುತಗಳನ್ನ ಎದುರಿಸಬೇಕಾಗಿ ಬಂತು. ಆ ವರ್ಷ ಬಹಳಷ್ಟು ಶಾಲೆಗಳು ರಾಜ್ಯ ಪಠ್ಯಕ್ರಮದಿಂದ ಕೇಂದ್ರ ಪಠ್ಯಕ್ರಮ ಕೇಂದ್ರ CBSEಗೆ ಕನ್ವರ್ಟ್ ಆದವು. ಅದರ ನಂತರ ಈಗ ಹಿಂದಿ ವಿಚಾರದಲ್ಲಿ ಕೂಡ ಹೈಕೋರ್ಟ್ ಚೀಮಾರಿ ಹಾಕಿ ನೀವು ಅಂಕನೆ ಕೊಡಬೇಕು ಅಂತ ಹೇಳ್ತು. ಅದ್ರ ಜೊತೆಗೆ ಮೇಲಿಂದ ಮೇಲೆ ರಾಜ್ಯ ಪಠ್ಯಕ್ರಮದ ಶಾಲೆಗಳಿಗೆ ಅನೇಕ ರೀತಿಯ ತೊಂದರೆಗಳನ್ನ ರಾಜ್ಯ ಸರ್ಕಾರ ಶಿಕ್ಷಣ ಇಲಾಖೆ ಅಂದ್ರೆ ರಾಜ್ಯ ಸರ್ಕಾರನೇ ರಾಜ್ಯ ಪಠ್ಯಕ್ರಮವನ್ನ ತುಳಿತಾ ಇದೆ ಅಂತ ಅನ್ಸಲ್ವಾ ತಮಗೆ? ಇದರಿಂದ 100% 100% ಇದು ಸತ್ಯ. ರಾಜ್ಯ ಪಠ್ಯಕ್ರಮದ ಶಾಲೆಗಳಲ್ಲಿ ಮಕ್ಕಳಿಗೆ, ಪಾಲಕರಿಗೆ, ಮ್ಯಾನೇಜ್ಮೆಂಟ್ ಗೆ ಎಲ್ಲ ಕಡೆಯಿಂದನೂ ತೊಂದರೆ ಆಗ್ತಾ ಇದೆ. ಅದರಿಂದಾಗಿ ಹಂತ ಹಂತವಾಗಿ ರಾಜ್ಯ ಪಠ್ಯಕ್ರಮದ ಶಾಲೆಗಳು ಕೇಂದ್ರೀಯ ಪಠ್ಯಕ್ರಮಕ್ಕೆ ಕನ್ವರ್ಟ್ ಆಗ್ತಾ ಇದ್ದಾವೆ, ಅಪ್ಲಿಕೇಶನ್ ಅನ್ನ ಅವರು ಪಡ್ಕೊಳ್ತಾ ಇದ್ದಾರೆ. ಹೀಗೆ ಮುಂದುವರೆದ್ರೆ ರಾಜ್ಯದಲ್ಲಿ ರಾಜ್ಯ ಪಠ್ಯಕ್ರಮದ ಶಾಲೆಗಳನ್ನ ದುರ್ಬೀನ್ ಹಾಕಿ ಹುಡುಕ್ಬೇಕಾದಂತ ಪರಿಸ್ಥಿತಿ ಬಂದರೂ ಬರಬಹುದು. ಯಾವ ಶಾಲೆಗಳು ಕೇಂದ್ರೀಯ ಪಠ್ಯಕ್ರಮಕ್ಕೆ ತರ್ಜುಮೆಗೊಳ್ಳಲ್ಲ ಆ ಶಾಲೆಗಳು ಹಂತ ಹಂತವಾಗಿ ಮುಚ್ಚುವ ಸಾಧ್ಯತೆಯನ್ನು ಕೂಡ ನಾವು ನೋಡ್ತಾ ಇದ್ದೀವಿ. ಈಗ ರಾಜ್ಯ ಇದೇನು ಕೇಂದ್ರಾಡಳಿತ ಪ್ರದೇಶ ಅಲ್ಲ, ರಾಜ್ಯ ಪಠ್ಯಕ್ರಮವನ್ನ ಶಿಕ್ಷಣ ಇಲಾಖೆ ಇದೆ, ಅದು ಉಳಿಸ್ಕೋಬೇಕು. ಇದನ್ನ ಮುಚ್ಚೋದ್ರಿಂದ ಸರ್ಕಾರಕ್ಕಾಗೋ ಲಾಭ ಆದ್ರೂ ಏನು ಸರ್? ಏನಿಲ್ಲ ಮೇಡಮ್, ಅವರ ಧೋರಣೆಗಳು, ನೀತಿ ನಿರೂಪಣೆಗಳು, ಬೇಕಾಬಿಟ್ಟಿ ನಿರ್ಧಾರಗಳನ್ನ ತಗೊಳ್ತಾ ಇರೋದೇ ಇದಕ್ಕೆಲ್ಲ ಕಾರಣ. ಇದು ಅನಾವಶ್ಯಕ. ಇದು ಯಾವ ಮೂಲ ಭಾಗಿದಾರರ ಜೊತೆ ಚರ್ಚೆ ಮಾಡ್ತಿದ್ದಾರೆ, ಯಾವ ಪಾಲಕ ಪೋಷಕರು, ಯಾವ ಮಕ್ಕಳು ತಮ್ಗೆ ಚೇಂಜಸ್ ಬೇಕು ಅಂತ ಶಿಕ್ಷಣ ಇಲಾಖೆಗೆ ಪತ್ರ ಬರೀತಾ ಇದ್ದಾರೆ. ಮೇಲಿಂದ ಮೇಲೆ ಯಾಕೆ ಈ ಸರ್ಕಾರ ರಾಜ್ಯ ಪಠ್ಯಕ್ರಮ ಶಾಲೆಗಳನ್ನ ತುಳಿತಾ ಇದೆ? ಇದಕ್ಕೆ ರಾಜ್ಯ ಸರ್ಕಾರವೇ ಉತ್ತರ ಕೊಡಬೇಕು, ಶಿಕ್ಷಣ ಇಲಾಖೆನೇ ಉತ್ತರ ಕೊಡಬೇಕು. ಈಗ ನಮ್ ದೇಶದಲ್ಲಿ ಒಂದು ಪರಿಸ್ಥಿತಿ ಇದೆ, ಏಕ್ ಭಾಷಾ ಏಕ್ ದೇಶ್ ಏಕ್ ನೀತಿ, ಈ ರೀತಿ ಒಂದಕ್ಕೆ ಅಳವಡಿಸಬೇಕು ಅಂತಿದ್ದಾರೆ. ಅದರಿಂದ ಇದನ್ನ ರಾಜ್ಯನ ಕಿತ್ತಾಕ್ಬಿಟ್ಟು CBSE ನ್ಯಾಷನಲ್ ಲೆವೆಲ್ ಅಲ್ಲಿ ಒಂದು ಪಠ್ಯಕ್ರಮ ಇರಬೇಕು ಅನ್ನೋ ಹುನ್ನಾರನ ಇದು?
ಈಗ ಒಂದು ನೋಡಿ ಮೇಡಮ್, ಬಹಳಷ್ಟು ನಮ್ಮ ರಾಜ್ಯದ ವಿದ್ಯಾರ್ಥಿಗಳು ಮುಂದೆ ರಾಷ್ಟ್ರೀಯ ಅರ್ಹತಾ ಪರೀಕ್ಷೆಗಳನ್ನ ಬರಿಬೇಕಾದ್ರೆ, ಅಲ್ಲಿ ಅವರು ಅಚೀವ್ಮೆಂಟ್ ಅನ್ನ ಮಾಡ್ಬೇಕಾದ್ರೆ ಹಿಂದಿ ಬಹಳ ಮುಖ್ಯ. ಸೊ ಆ ಕಾರಣದಿಂದ ಅವರು ಕೇಂದ್ರ ಸರ್ಕಾರದಲ್ಲಿ ಅನೇಕ ಹುದ್ದೆಗಳನ್ನ ಪಡಿಬೇಕಾದಂತ ಆಸೆ ಹೊಂದಿರುವಂತವ್ರಿಗೂ ಕೂಡ ಇದು ಮಾರಕ ಆಗ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಇವರು ಹಿಂದಿಯನ್ನ ಒಂದು ಮಕ್ಕಳ ವಿವೇಚನೆಗೆ, ಪೋಷಕರ ವಿವೇಚನೆಗೆ ಬಿಡಬೇಕಾಗಿತ್ತು. ಅದು ಬಿಟ್ಟು ಇವರು ಹಿಂದಿಯಲ್ಲಿ ನಾವು ಮಾರ್ಕ್ಸ್ ಅನ್ನ ಕೊಡೋದಿಲ್ಲ, ಗ್ರೇಡ್ ಅನ್ನ ಕೊಡ್ತೀವಿ ಅಂತ ಯಾವಾಗ ಈ ನಿರ್ಧಾರ ತಗೊಂಡ್ರು ಅವಾಗ್ಲೇ ಬಹಳಷ್ಟು ವಿದ್ಯಾರ್ಥಿಗಳು, ಪೋಷಕರು ಮತ್ತೆ ಹಿಂದಿ ಶಿಕ್ಷಕರಿಗೆ ಬಹಳಷ್ಟು ನಿರಾಸೆ ಆಯ್ತು. ಕೊನೆಗೆ ಅವರು ಬೇಕಾಬಿಟ್ಟಿಯಾಗಿ ಎಕ್ಸಾಮ್ ಅನ್ನು ಕೂಡ ಬರೆದ್ರು. ಕೊನೆಗೆ ಕೋರ್ಟ್ ನೀವು ಅಂಕವನ್ನೇ ಕೊಡ್ಬೇಕು ಅಂತ ಹೇಳಿದ ನಂತರವೂ ಕೂಡ ಸುಮಾರು 12,000 ಮಕ್ಕಳು ಹಿಂದಿ ಪರೀಕ್ಷೆಯಲ್ಲಿ ಅನುತ್ತೀರ್ಣಗೊಂಡಿದ್ದಾರೆ. ಆ ಮಕ್ಕಳ ಶೈಕ್ಷಣಿಕ ಭವಿಷ್ಯಕ್ಕೆ ಕಲ್ಲು ಹಾಕಿದ್ಯಾರು? ಆ ಮಕ್ಕಳ ಶೈಕ್ಷಣಿಕ ಭವಿಷ್ಯಕ್ಕೆ ಕೊಡ್ಲಿ ಪೆಟ್ಟನ್ನ ಕೊಟ್ಟಿದ್ಯಾರು? ಇದಕ್ಕೆಲ್ಲ ಉತ್ತರ ಕೊಡಬೇಕಾದವರು ಮಾನ್ಯ ಶಿಕ್ಷಣ ಸಚಿವರು, ಶಿಕ್ಷಣ ಇಲಾಖೆಯ ಉನ್ನತಾಧಿಕಾರಿಗಳು. ಈಗ ನೀವು ಹೇಳಿದ್ ನಿಜ. ಈಗ ಹಿಂದಿ ಕಲಿತು ಕೆಲವರು ಟೀಚರ್ ಆಗ್ತಾರೆ ಅಥವಾ ಕೇಂದ್ರ ಶಿಕ್ಷಣದ ಮೂಲಕ ಕೇಂದ್ರದಲ್ಲಿ ಕೆಲಸಕ್ಕೆ ಹೋಗ್ತಾರೆ. ಆಯ್ತು, ಅವ್ರಿಗೆ ಈಗ 3ನೇ ಭಾಷೆಯಾಗಿ ಕಲಿಯೋದಕ್ಕೆ ಯಾರ್ದು ಅಭ್ಯಂತರ ಇಲ್ಲ. ಈಗ 2 ಭಾಷೆ ಅಂತ ಮಾಡಿ ತಿರ್ಗಾ ಮತ್ತೆ ಹಿಂದಿನ ಮೊದಲನೇ ಭಾಷೆಯಾಗಿ ಮಾಡಿ ಕೂಡ್ಸೋ ಹುನ್ನಾರ ಅಲ್ವಾ ಇದು? ಅದೇ ಮೇಡಮ್, ಈಗ ನಾವು ಥರ್ಡ್ ಲ್ಯಾಂಗ್ವೇಜ್ ನ ಯಾವಾಗ್ಲೂ ಕೂಡ ಬ್ಯಾಕಪ್ ಲ್ಯಾಂಗ್ವೇಜ್ ಆಗಿ ಆಯಾ ಮಕ್ಕಳು, ಪೋಷಕರು ವಿವೇಚನೆಗೆ ಬಿಟ್ಬಿಡಿ ಅಂತ ಕಳೆದ ವರ್ಷ ನಾವು ಮುಖ್ಯ ಕಾರ್ಯದರ್ಶಿಗಳಿಗೆ ಕೊಟ್ಟ ವರದಿಯಲ್ಲೂ ಕೂಡ ನಾವು ಪ್ರಸ್ತಾಪ ಮಾಡಿದ್ವಿ. ಅದನ್ನು ಕೂಡ ಇವರು ಕನ್ಸಿಡರೇಷನ್ ಮಾಡ್ದೇನೆ, ಯಾವುದೇ ಚರ್ಚೆ ಮಾಡ್ದೇನೆ ದಿಢೀರ್ ಅಂತ ಇವರು ಪರೀಕ್ಷೆ 2 ದಿನ ಉಳಿದಿದೆ ಎಂದಾಗ ನಾವು ಅಂಕ ಕೊಡೋದಿಲ್ಲ ಅನ್ನೋ ನಿರ್ಧಾರ ತಗೊಳ್ತಾರೆ ಅಂತಂದ್ರೆ ಇದು ಎಲ್ಲೋ ಒಂದ್ ಕಡೆ ಕರ್ನಾಟಕದಲ್ಲಿ ಶಿಕ್ಷಣ ವ್ಯವಸ್ಥೆ ಹಿಮ್ಮುಖವಾಗಿ ನಡೀತಾ ಇದೆ ಅಂತಾನೆ ಅಂದ್ಕೋಬೇಕಾಗ್ತದೆ ನಾವು. ಸರ್, ಈಗ ಲಕ್ಷಾಂತರ ಮಕ್ಕಳ ಭವಿಷ್ಯ ಇದು. ಪೇರೆಂಟ್ಸ್ ಜೊತೆ ಮೀಟಿಂಗ್ ಆಗಿರಲ್ಲ, ನಿಮ್ಮಂತ ಇವರು ಶಿಕ್ಷಣ ತಜ್ಞರ ಜೊತೆನೂ ಮೀಟಿಂಗ್ ಆಗಲ್ಲ. ಏನು ಇದು ಸರ್ಕಾರ ಒಂದು ಈ ರೀತಿ ಧೋರಣೆ ಈ ಹಿಂದೆ ಯಾವತ್ತೂ ಇರ್ಲಿಲ್ಲ ಅನ್ಸುತ್ತೆ. ಇದ್ರ ಬಗ್ಗೆ ತಾವು ಯಾವ ರೀತಿ ಒಂದು ನಿಮ್ಮ ಪ್ರತಿಭಟನೆಯನ್ನ ದಾಖಲಿಸಿದ್ದೀರಾ ಇದುವರೆಗೂ? ಮೇಡಮ್, ಈಗ ಆಲ್ರೆಡಿ ನಾವು ಕಳೆದ 15 ವರ್ಷದಿಂದ ಶಿಕ್ಷಣ ಇಲಾಖೆ ಜೊತೆ ನಾವು ಕೊಂಡಿಯಾಗಿ ಕೆಲಸ ಮಾಡ್ತಿದೀವಿ. ಬಹಳಷ್ಟು IAS ಆಫೀಸರ್ಸ್ಗಳು ಯಾವುದೇ ನಿರ್ಧಾರಗಳನ್ನ ತೆಗೆದುಕೊಳ್ಳುವಾಗ ಒಂದು ಸಭೆಯನ್ನ ಕರೆದು ಎಲ್ಲರ ಅಭಿಪ್ರಾಯವನ್ನ ಸಂಗ್ರಹ ಮಾಡಿ ಸಾಧಕ ಬಾಧಕಗಳ ಬಗ್ಗೆ ಚರ್ಚೆ ಮಾಡಿ ಕೆಲವರು ನಿರ್ಧಾರಗಳನ್ನ ತೆಗೆದುಕೊಳ್ತಾ ಇದ್ರು. ಆಗ ಇದ್ಯಾವುದೂ ಕೂಡ ಸಮಸ್ಯೆ ಇರ್ತಿರ್ಲಿಲ್ಲ. ಈಗ ಬಂದಿರೋ ಅಧಿಕಾರಿಗಳಿಗೆ ಅವ್ರಿಗೆ ಈಗೋ ಕಾಡ್ತಾ ಇದೆ. ನಾವು ಅವ್ರನ್ನೇನ್ ಕೇಳೋದು, ನಮ್ಗಿಂತ ಬುದ್ಧಿವಂತರ ಅವರು ಅನ್ನೋ ಒಂದು ತಲೆ ಒಳಗಡೆ ಕೂತಿರೋದ್ರಿಂದ ಅವರು ಯಾರ ಜೊತೆ ಸರ್ ಅವ್ರ ಬುದ್ಧಿವಂತಿಕೆ ಪ್ರದರ್ಶನಕ್ಕೆಲ್ಲ ನಾವು ಅವ್ರನ್ನ ಅಪಾಯಿಂಟ್ ಮಾಡಿ ನಮ್ ಸೇವೆ ಮಾಡಕ್ಕೆ ನಮಗೆ ಅನುಕೂಲವಾಗಿರುವ ತರ ಜನಸಾಮಾನ್ಯರ ಶಿಕ್ಷಣಕ್ಕೆ ಧಕ್ಕೆ ಆಗಿರೋ ತರ ಸೇವೆ ಕೊಡಕ್ಕೆ ಅವ್ರನ್ನ ಕೂಡ್ಸಿರದೆ ಹೊರತು ಅವ್ರ ಬುದ್ಧಿವಂತಿಕೆ ಪ್ರದರ್ಶನಕ್ಕಲ್ಲ. ಅದಕ್ಕೆ ಬೇರೆ ಕಾರ್ಪೊರೇಟ್ ಕಂಪನಿಗಳಿದೆ, ಹೋಗಿ ಮಾಡ್ಲಿ ಅವರು. ಮೇಡಮ್, ಈಗ ಏನಾಗುತ್ತೆ, ಅಧಿಕಾರಿಗಳು ಬದಲಾದಂಗೆ ಶಿಕ್ಷಣ ಕ್ಷೇತ್ರವನ್ನ ಒಂದು ಪ್ರಯೋಗಶಾಲೆ ಮಾಡ್ಕೊಂಡಿದ್ದಾರೆ, ಮಕ್ಕಳನ್ನ ಬಲಿಪಶು ಮಾಡ್ತಿದ್ದಾರೆ. ಈ ಅಧಿಕಾರಿಗಳು, ರಾಜಕಾರಣಿಗಳು ಒಂದು ಪ್ರೈವೇಟ್ ಇನ್ಸ್ಟಿಟ್ಯೂಷನ್ಸ್ ನ ಬೆಳೆಸೋ ಹುನ್ನಾರನು ಇದ್ರಲ್ಲಿ ಎಲ್ಲಿ ಕಾಣುತ್ತಲ್ಲ ಸರ್ ಇದು? ಯಾಕೆ ಅಂತಂದ್ರೆ ಬಹಳಷ್ಟು ರಾಜಕಾರಣಿಗಳು ಅವರೇ ಕೂಡ ಡೈರೆಕ್ಟ್ ಆಗಿ ಇಂಡೈರೆಕ್ಟ್ ಆಗಿ ಶಿಕ್ಷಣ ಸಂಸ್ಥೆಗಳನ್ನ ನಡೆಸ್ತಾ ಇರುವಾಗ ಖುದ್ದು ಮಧು ಬಂಗಾರಪ್ಪನೇ ನಡೆಸ್ತಾರಲ್ಲ, ಅವ್ರಿಗೆ ಏನ್ ಅರ್ಹತೆ ಇದೆ ಶಿಕ್ಷಣ ಮಂತ್ರಿ ಆಗೋಕೆ? ಸಹಜವಾಗಿ ಇವೆಲ್ಲವೂ ಕೂಡ ಒಂದು ರೀತಿಯ ವೈರುಧ್ಯಗಳು. ಕರ್ನಾಟಕದಲ್ಲಿ ಶಿಕ್ಷಣ ಒಂದು ದೊಡ್ಡ ಖಾಸಗೀಕರಣ ಆಗಿದೆ, ಒಂದು ದೊಡ್ಡ ಬಿಸ್ನೆಸ್ ರೀತಿನಲ್ಲಿ ಶಿಕ್ಷಣವನ್ನ ನಡೆಸ್ತಾ ಇದ್ದಾರೆ. ಇವತ್ತು ಯಾರು ಮಧ್ಯಮ ವರ್ಗದವರು, ಕೆಳ ಮಧ್ಯಮ ವರ್ಗದವರು, ಬಡತನ ರೇಖೆಗಿಂತ ಕೆಳಗಿರುವ ಮಕ್ಕಳಿಗೆ ಶಿಕ್ಷಣ ಒಂದು ಗಗನ ಕುಸುಮವಾಗಿದೆ. ಇವತ್ತು ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣವನ್ನ ಎಲ್ಲ ತರದ ಕೂಲಿ ಕೆಲಸಗಾರನು ಕೂಡ ನನ್ನ ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣ ಬೇಕು ಅನ್ನೋ ಕಾಲದಲ್ಲಿ ಇವ್ರು ಏನ್ ಮಾಡ್ಬೇಕಾಗಿತ್ತು, ಸರ್ಕಾರಿ ಶಾಲೆಗಳನ್ನ ಸಬಲೀಕರಣ ಮಾಡಬೇಕಾಗಿತ್ತು. ಸರ್ಕಾರಿ ಶಾಲೆಗಳಿಗೆ ಅಗತ್ಯ ಮೂಲಭೂತ ಸೌಕರ್ಯಗಳನ್ನ ಒದಗಿಸಬೇಕಾಗಿತ್ತು. RTE ನಿಯಮದ ಪ್ರಕಾರ RTE ಕಾಯ್ದೆ ಜಾರಿಗೆ ಬಂದ ಕನಿಷ್ಠ 3 ವರ್ಷದಲ್ಲಿ 9 ಕನಿಷ್ಠ ಮೂಲಭೂತ ಸೌಕರ್ಯಗಳನ್ನ ಎಲ್ಲ ಸರ್ಕಾರಿ ಶಾಲೆಗಳಲ್ಲಿ ಕೊಡಬೇಕಾಗಿತ್ತು. ಇವತ್ತು ಶಿಕ್ಷಣ ಹಕ್ಕು ಕಾಯ್ದೆ ಜಾರಿಗೆ ಬಂದು 14 ವರ್ಷ ತುಂಬುತ್ತಾ ಇದೆ. ಆದ್ರೂ ಕೂಡ ಇವರು ಒಂದೇ ಒಂದು ಹಂತವನ್ನು ಕೂಡ ಈ ಶಿಕ್ಷಣ ಹಕ್ಕು ಕಾಯ್ದೆಯನ್ನ ಸಮರ್ಪಕವಾಗಿ ಜಾರಿ ಮಾಡುವಲ್ಲಿ ವಿಫಲರಾಗಿದ್ದಾರೆ. ಇದಕ್ಕೆ ನೇರವಾಗಿ ರಾಜ್ಯ ಸರ್ಕಾರಗಳು, ಶಿಕ್ಷಣ ಸಚಿವರುಗಳು, ಇಲಾಖೆಯ ಇವರೆಲ್ಲ ರಾಜೀನಾಮೆ ನೀವ್ ಯಾವ ತರ ಕೇಳಿದಿರಾ? ನೀವು ಶಿಕ್ಷಣ ನಡ್ಸಕ್ ಆಗಲ್ಲ ಸರಿಯಾಗಿ ಅಂದ್ರೆ ನೀವು ರಾಜೀನಾಮೆ ಕೊಡಿ ಅಂತ ಕೇಳ್ಬೇಕಾಗಿತ್ತು ತಾವೆಲ್ಲ. ಮೇಡಮ್, ಈಗ ನಾವು ಒಂದು ನೀತಿ, ನಿಯಮ, ರೂಲ್ಸ್, ಆಕ್ಟ್ ಇದ್ರ ಮೇಲೆ ಕೆಲಸ ಮಾಡುವಂತವ್ರು.
ಅಲ್ಲ ಸರ್, ನೀತಿ ನಿಯಮನೇ ಹೇಳುತ್ತಲ್ಲ, ನೀವ್ ಹೇಳಿದ್ರಿ ಈಗ. ಮೇಡಮ್, ನೀವು ಏನಾದ್ರೂ ಅವ್ರಿಗೆ ಕೇಳಲಿಕ್ಕೆ ಹೋದ್ರೆ ದಯವಿಟ್ಟು ಕೋರ್ಟ್ಗೆ ಹೋಗಿ, ನೀವು ನಾವು ಉತ್ತರ ಅವ್ರ ಕಡೆಯಿಂದ. ಅಂದ್ರೆ ನಿಮ್ ಜೀವನ ಇಡೀ ಕೋರ್ಟ್ ಅಲ್ಲೇ ಕಳಿಬೇಕಾ? ಇವ್ರನ್ನ ಯಾಕೆ ಆಯ್ಕೆ ಮಾಡ್ಬೇಕಾಗಿತ್ತಲ್ವಾ ಜನ ಎಚ್ಚೆತ್ಕೋಬೇಕಾಗ್ತದೆ. ಇವತ್ತು ಶಿಕ್ಷಣ, ಒಂದು ಆರೋಗ್ಯ ಎಷ್ಟು ಮುಖ್ಯ ಒಂದು ರಾಜ್ಯಕ್ಕೆ, ಜನಗಳಿಗೆ ಅನ್ನೋದನ್ನ ಈ ಸರ್ಕಾರಗಳು ಮರ್ತಂಗಿದೆ. ಅವೆರಡೂ ಕೂಡ ಗಗನ ಕುಸುಮವಾಗ್ತಾ ಇದಾವೆ. ಕೈಗೆಟಕದ ರೀತಿಯಲ್ಲಿ ದುಬಾರಿಯಾಗಿ ವ್ಯಾಪಾರೀಕರಣ ಆಗ್ತಾ ಇದೆ. ಇದು ಈ ರಾಜ್ಯದ ದುರಂತ ಅಂತಾನೆ ಹೇಳಲಿಕ್ಕೆ ಬಯಸ್ತೇನೆ. ಇದಲ್ದೆ ತಾವು ಹೇಳಿದ್ರೆ ನಂತರ ಮಾತಾಡ್ಬೇಕಾರೆ, ಹಿಂದಿ ಫೇಲ್ ಆಗೋದ್ರಲ್ಲಿ ಕನ್ನಡದಲ್ಲಿ ಫೇಲ್ ಆಗ್ತಿದ್ದಾರೆ. ಇವರು ಯಾವ ಮಟ್ಟದ ಶಿಕ್ಷಣವನ್ನ ಮಕ್ಕಳಿಗೆ ಕೊಡ್ತಿದ್ದಾರೆ ಅಂತ. ಕನ್ನಡದಲ್ಲಿ ಮಕ್ಕಳು ಫೇಲ್ ಆಗ್ತಾ ಇದ್ದಾರೆ ಅಂದ್ರೆ ಯಾವ ಮಟ್ಟಕ್ಕೆ ಶಿಕ್ಷಕರು ಈ ಮಕ್ಳಿಗೆ ಕಲಿಸ್ತಾ ಇದ್ದಾರೆ ಅಂತ ಪ್ರಶ್ನೆ ತಾವೆಲ್ಲ ಎತ್ತಿರ್ಲಿಲ್ವಾ ಸರ್? ಮೇಡಮ್, ಈಗ ನಮ್ಮಲ್ಲಿ ಸರ್ಕಾರಿ ಶಾಲೆಗಳಲ್ಲಿ ನಲಿ ಕಲಿ ಪದ್ಧತಿ ಬಂದ ನಂತರ 1, 2, 3ನೇ ತರಗತಿ ಅಷ್ಟು ಮಕ್ಕಳನ್ನ ಒಂದೇ ರೂಮಲ್ಲಿ ಕೂರಿಸ್ಕೊಂಡು ಪಾಠ ಹೇಳೋ ಪರಿಸ್ಥಿತಿ ಬಂದ ಕಾರಣದಿಂದಾಗಿ ನಾವು ಕನ್ನಡವನ್ನ ಎಲಿಮೆಂಟರಿ ಎಜುಕೇಶನ್ ಅಲ್ಲಿ, ಅಂದ್ರೆ 1ನೇ ತರಗತಿಯಲ್ಲೇ ಅವ್ರಿಗೆ ಕಾಗುಣಿತವನ್ನ ವೈಜ್ಞಾನಿಕ ವಿಧಾನದಲ್ಲಿ ಬೋಧನೆ ಮಾಡ್ತಾ ಇಲ್ಲ. ಅದ್ರ ಜೊತೆಗೆ ನಮ್ಮ BEd ಅಲ್ಲಿ ಏನು ಕಲಿಸ್ತಾರೆ ಅಲ್ಲೂ ಕೂಡ ಸರಿಯಾದ ರೀತಿಯಲ್ಲಿ ಮಕ್ಕಳಿಗೆ ಹೇಗೆ ಕನ್ನಡವನ್ನ, ವ್ಯಾಕರಣವನ್ನ ವೈಜ್ಞಾನಿಕ ಪದ್ಧತಿಯಲ್ಲಿ ಕಲಿಸ್ಬೇಕು ಅನ್ನೋ ಟ್ರೈನಿಂಗು ಕೂಡ ಕೊಡ್ತಾ ಇಲ್ಲ. ಅದರ ಪರಿಣಾಮ ನಾವು ಹಿಂದೆ ಎಲ್ಲ ಕಾಕಲ್ಕಟ್ಟು, ಕಾ ಕಿಳ್ಳಿ, ಕಾ ಕೊಂಬು, ಕಕೊಂಬಂದೀರ್ ಗಾಕು ಅಂತ ವ್ಯಾಕರಣ ಕಲಿತಾ ಇದ್ದು. ಈ ನದಿ ಕಲಿ ಬಂದ್ಮೇಲೆ ಕಾಕ, ಕೀಕಿ, ಕೂಕು ಆಗಿದೆ. ಇದರ ಪರಿಣಾಮ ಮಕ್ಕಳು 6ರಿಂದ 8ನೇ ತರಗತಿಗೆ ಬಂದ್ರೂ ಕೂಡ ಒತ್ತಕ್ಷರವನ್ನ ಓದೋದಾಗ್ಲಿ, ಒತ್ತಕ್ಷರವನ್ನಾಗಿ ಬರೆಯೋದಾಗ್ಲಿ ಅವ್ರ ಕೈಲಿ ಆಗ್ತಾ ಇಲ್ಲ ಅಂತ ಶಿಕ್ಷಣ ಇಲಾಖೆಯೇ ಒಪ್ಕೊಂಡಿದೆ. ಹೀಗಿದ್ದಾಗ ಇವತ್ತು SSLC ನಲ್ಲಿ ನಾವು 2.5 ಲಕ್ಷ ಜನ ಮಕ್ಕಳು ಕನ್ನಡದಲ್ಲಿ ಫೇಲ್ ಆಗ್ತಾರೆ ಅಂತಂದ್ರೆ ಇವರು ಏನು ಮಾತೃಭಾಷೆ ಶಿಕ್ಷಣವನ್ನ ಸಮರ್ಪಕವಾಗಿ ಕೊಡ್ತಾ ಇದ್ದಾರೆ ಮಕ್ಕಳಿಗೆ? ಯಾಕೆ ಅಲ್ಲಿ ವೈಜ್ಞಾನಿಕ ವಿಧಾನದಲ್ಲಿ ಮಕ್ಕಳಿಗೆ ವ್ಯಾಕರಣವನ್ನ ಕಲಿಸ್ತಾ ಇಲ್ಲ? ಈಗ ತಾವೇನ್ ಹೇಳಿದ್ರಲ್ಲ ಮಾತು, ಕಾ ತಲ್ಕಟ್ಟು ಕಾ ಅನ್ನೋದು ಕಳಿಸ್ತಿಲ್ಲ, ಅದಕ್ಕೆ ಮಕ್ಕಳಿಗೆ ಸರಿಯಾಗಿ ಶಿಕ್ಷಣ ಸಿಗ್ತಿಲ್ಲ, ಶಿಕ್ಷಕರೇ ಇಲ್ಲ, ಆದ್ರೂ ಪಾಸ್ ಆಗ್ತಾ ಇದೆ, ಇಷ್ಟು ಪರ್ಸೆಂಟೇಜ್ ಹೆಂಗ್ ಬಂತು ಅಂತ ಹೇಳಿ ಹಿಂದೆ ಶಿಕ್ಷಣ ಸಚಿವರಾಗಿದ್ದಂತಹ ವಿಶ್ವನಾಥ್ ಅವ್ರ ಪ್ರಶ್ನೆ ಎತ್ತಿ ಮಾಸ್ ಕಾಪಿ ಮಾಡಿಸಿದ್ರು ಅಂತ ಹೇಳಿದ್ರು. ತಾವೇನ್ ಹೇಳ್ತೀರಾ ಸರ್ ಅದಕ್ಕೆ? ಮೇಡಮ್, ಈಗ ಅದು ಬಹಳಷ್ಟು ಕಡೆ ಕಲ್ಯಾಣ ಕರ್ನಾಟಕ, ಮುಂಬೈ ಕರ್ನಾಟಕದಲ್ಲಿ ಅದು ವ್ಯಾಪಕವಾಗಿ ನಡೀತಾ ಇತ್ತು. ಜೊತೆಗೆ ಇತರ ಜಿಲ್ಲೆಗಳಲ್ಲೂ ಕೂಡ ಅದು ನಡೀತಾ ಇತ್ತು. ಅದರ ಪರಿಣಾಮ ನಾವು ಇದನ್ನ ಬಹಳ ಒತ್ತಾಯ ಮಾಡಿ ವೆಬ್ಕಾಸ್ಟಿಂಗ್ ಗಳನ್ನ ಮಾಡಿಸಿದ್ವಿ, CCTVಗಳನ್ನ ಅಳವಡಿಸಿದ ನಂತರ ಸ್ವಲ್ಪ ಇದು ಸುಧಾರಣೆ ಆಯಿತು. ಸುಧಾರಣೆ ಆಗಿದ ಪರಿಣಾಮವಾಗಿ ರಿಸಲ್ಟ್ ಕುಸಿತು. ಈಗ 52%ಗೆ 73-74% ಬರ್ತಾ ಇದ್ದಂತ ರಿಸಲ್ಟ್ ಪಾರದರ್ಶಕವಾಗಿ ಕಾಪಿ ಹೊಡಿಲಾಗದೆ ಇರೋ ರೀತಿಯಲ್ಲಿ ಪರೀಕ್ಷೆಗಳು ನಡೆದ ಪರಿಣಾಮ ರಿಸಲ್ಟ್ 50-52%ಗೆ ಕುಸಿತು. ಅದೆಲ್ಲವನ್ನು ಕೂಡ ನಾವು ನೋಡಿದೀವಿ. ಇವತ್ತು ತರಗತಿಗೊಬ್ಬ ಶಿಕ್ಷಕ, ವಿಷಯಕ್ಕೊಬ್ಬ ಶಿಕ್ಷಕ ಇರಬೇಕು ಅಂತ RTE ನಾರ್ಮ್ಸ್ ಹೇಳುತ್ತೆ. ಇವತ್ತು 62,000 ಶಿಕ್ಷಕರನ್ನ ಇವರು ಹುದ್ದೆಗಳನ್ನ ಭರ್ತಿ ಮಾಡಿಲ್ಲ. ಇವರು ಅತಿಥಿ ಶಿಕ್ಷಕರನ್ನ ತಗೊಳ್ತಾ ಇದ್ದಾರೆ. ಅತಿಥಿ ಶಿಕ್ಷಕರಿಗೆ ಅವ್ರಿಗೆ ಅಕೌಂಟಬಿಲಿಟಿ ಇಲ್ಲ, ಅವ್ರಿಗೆ ಯಾವುದೇ ಉತ್ತರದಾಯಿತ್ವ ಇಲ್ಲದೆ ಇರೋ ರೀತಿಲಾಗಿದೆ. ಅದರಿಂದಾಗಿ ಇವತ್ತು ಸರ್ಕಾರಿ ಶಾಲೆಗಳಿಗೆ ಮಕ್ಕಳು ಇಳಿಮುಖವಾಗ್ತಾ ಇದ್ದಾವೆ, ದಾಖಲಾತಿ ಕುಸಿತಾ ಇದೆ. ಎಲ್ಲ ಒಂದ್ ಕಡೆ ಇಂಡೈರೆಕ್ಟ್ ಆಗಿ ಸರ್ಕಾರ ಖಾಸಗಿ ಶಾಲೆಗಳಿಗೆ ಇದರ ಲಾಭವನ್ನ ಮಾಡ್ಕೊಡ್ಲಿಕ್ಕೆ ಹೊರಟಿದೆಯಾ ಅನ್ನೋ ಅನುಮಾನಗಳು ಕೂಡ ನಮ್ಗೆ ಬರ್ತಾ ಇದೆ. ಈ ನಿಟ್ಟಿನಲ್ಲಿ ಅವರು ಗಂಭೀರವಾಗಿ ಆಲೋಚನೆ ಮಾಡಬೇಕಾಗಿತ್ತು ಶಿಕ್ಷಣ ಸಚಿವರು, ಇಲಾಖೆ ಅಧಿಕಾರಿಗಳು. ಒಂದು ಪಂಚವಾರ್ಷಿಕ ಯೋಜನೆ ರೀತಿಯಲ್ಲಿ ಶಿಕ್ಷಣ ಕ್ಷೇತ್ರವನ್ನ ವರ್ಷದಿಂದ ವರ್ಷಕ್ಕೆ ಸಬಲೀಕರಣಗೊಳಿಸಿ ಸರ್ಕಾರಿ ಶಾಲೆಗಳಿಗೆ ಮೂಲಭೂತ ಸೌಕರ್ಯವನ್ನ ಕೊಟ್ಟು ಮಕ್ಕಳ ದಾಖಲಾತಿಯನ್ನು ಹೆಚ್ಚಿಸುವ ಮುಖಾಂತರ ಸಾರ್ವಜನಿಕ ಶಿಕ್ಷಣ ವ್ಯವಸ್ಥೆಯನ್ನ ಸಫಲಗೊಳಿಸಬೇಕಾಗಿತ್ತು, ಉನ್ನತೀಕರಿಸಬೇಕಾಗಿತ್ತು. ಆದ್ರೆ ಇವರು ಅದ್ಯಾವುದೂ ಮಾಡದೇನೆ ಸಾರ್ವಜನಿಕ ಶಿಕ್ಷಣ ವ್ಯವಸ್ಥೆಯನ್ನ ದುರ್ಬಲಗೊಳಿಸ್ತಾ ಇದ್ದಾರೆ. ಇದಕ್ಕೆ ನೇರವಾಗಿ ರಾಜ್ಯ ಸರ್ಕಾರಗಳು, ಶಿಕ್ಷಣ ಸಚಿವರುಗಳು ಮತ್ತೆ ಇಲಾಖೆಯ ಉನ್ನತಾಧಿಕಾರಿಗಳಿಗೆ ನೇರ ಹೊಣೆ ಅಂತೇಳಿ ನಾನು ಆರೋಪಿಸ್ತೇನೆ. ಸರ್, ಇದ್ರ ಮಧ್ಯೆ ನಾವು ಎಲ್ಲಾ ವೀಕ್ ಮಾಡ್ತಾ ನಾವು ದ್ವಿಭಾಷಾ ನೀತಿ ತಂದೇ ಬಿಡ್ತೀವಿ ನೆಕ್ಸ್ಟ್ ಅಂತ ಹೇಳ್ತಾ ಇದಾರೆ ಸರ್. ಇದಕ್ಕೆ ತಡೆ ಆಗೋ ಪ್ರಯತ್ನ ಆಗುತ್ತಾ? ಶಿಕ್ಷಣ ತಜ್ಞರು ಎಲ್ಲರೂ ಸೇರಿ ಏನಾದ್ರು ಮೀಟಿಂಗ್ ಅರೇಂಜ್ ಮಾಡ್ಕೊಂಡಿದ್ದೀರಾ ಇಲ್ವಾ ಸರ್? ಈಗ ಕೋರ್ಟು ಇದನ್ನ ಹಿಂದಿಯಲ್ಲಿ ಕನ್ಸಿಡರ್ ಮಾಡಬೇಕು ಅಂತ ಹೇಳಿರೋದ್ರಿಂದ ಇವರು ನಿಯಮವನ್ನ ಯಾವ ರೀತಿ ರೂಪಿಸ್ತಾರೆ ಮುಂದಿನ ವರ್ಷ? ಈಗ ನಿಮ್ಗೆಲ್ಲ ಕೊಡ್ಬೇಕಾಗಿತ್ತಲ್ವಾ ನಿಯಮಾವಳಿ? ಏನ್ ಮಾಡಿದೀವಿ, ಏನು ಚರ್ಚೆಗೆ ಬಿಡ್ಬೇಕಾಗಿತ್ತಲ್ಲ ಇವರು? ಯಾವ್ದನ್ನು ಬಿಡ್ತಾ ಇಲ್ಲ ಮೇಡಮ್. ಯಾವ ಕನಿಷ್ಠ ಒಂದು ಮೀಟಿಂಗ್ ಅನ್ನು ಕೂಡ ಇವರು ಮಾಡ್ತಾ ಇಲ್ಲ. ಮಕ್ಕಳ ಮನಸ್ಸಿನಲ್ಲಿ ಏನಿದೆ, ಪೋಷಕರ ಮನಸ್ಸಲ್ಲಿ ಏನಿದೆ, ಶಿಕ್ಷಕರು ಏನಂತಾರೆ, ಇವ್ಯಾವುದೂ ಕೂಡ ಅವ್ರಿಗೆ ಬೇಕಾಗಿಲ್ಲ. ಅವ್ರಿಗೆ ಈ ಮನಸೋ ಇಚ್ಛೆ ಆದೇಶಗಳನ್ನ ಮಾಡೋದ್ರಲ್ಲಿ ಅವರು ನಿಪುಣರಾಗಿದ್ದಾರೆ.
ಕೊನೆಗೆ ಕೋರ್ಟ್ ಇಂದ ಅವಾಗ ಚೀಮಾರಿಯನ್ನು ಕೂಡ ಹಾಕ್ಸ್ಕೊಳ್ತಾ ಇದ್ದಾರೆ. ಇದು ಒಂದು ರೊಟೈನ್ ಆಗ್ಬಿಟ್ಟಿದೆ ಅವ್ರಿಗೆ. ಅಂದ್ರೆ ಸರ್ಕಾರ ಕೋರ್ಟ್ಗೂ ಕೇರ್ ಮಾಡದಿರೋಷ್ಟು ದೊಡ್ಡದಾಗಿ ಬೆಳೆದ್ಬಿಟ್ಟಿದೆ ಅಂತ ಆಯ್ತು ಈಗ. ಅಲ್ಲ, ಈಗ ಕೋರ್ಟ್ ಅಂದ್ರೆ ಈಗ ಕೋರ್ಟು ಅಷ್ಟು ಸುಲಭವಾಗಿ ಬಿಡೋದಿಲ್ಲ. ಕೋರ್ಟು ತನ್ನ ವಿವೇಚನೆಯನ್ನ ಬೆಳೆಸಿ ಹೇಗೆ ಚಾಟಿ ಬೀಸ್ಬೇಕು, ಹೇಗೆ ಇವ್ರಿಗೆ ಪಾಠ ಕಲಿಸ್ಬೇಕೋ ಕೋರ್ಟು ತನ್ನ ಆದೇಶಗಳ ಮುಖಾಂತರ ಕಲಿಸ್ತಾ ಇದೆ. ಆದ್ರೂ ಕೂಡ ಇವರು ಕನಿಷ್ಠ ಒಂದು ಚರ್ಚೆ, ಯಾಕೆ ಏನು ಮಾಡ್ಲಿಕ್ಕೆ ಹೊರಟಿದ್ವಿ ನಾವು, ಇದರಿಂದ ಏನು ಒಳ್ಳೇದಾಗ್ತದೆ, ಇದರ ಸಾಧಕ ಏನು ಅನ್ನೋದ್ರ ಬಗ್ಗೆ ಅವರು ಹೇಳ್ಬೇಕಾಗ್ತದೆ. ಸಾರ್ವಜನಿಕ ವಲಯದಲ್ಲಿ ಚರ್ಚೆ ಕೊಡ್ಬೇಕಾಗುತ್ತೆ, ಸಭೆಗಳನ್ನ ಮಾಡ್ಬೇಕಾಗ್ತದೆ. ಇವರು ಅದು ಯಾವುದನ್ನು ಕೂಡ ಮಾಡದೇನೆ ತಮ್ಮ ವೃಷ್ಟಾಪದಲ್ಲಿ ಅವರು ಅಂಚೆ ಆದೇಶಗಳನ್ನು ಮಾಡ್ತಾ ಹೋಯ್ತು ಅಂದ್ರೆ ಮಕ್ಕಳ ಸಂಖ್ಯೆ ಕುಸಿತ ಆಗುತ್ತೆ, ರಾಜ್ಯ ಪಠ್ಯಕ್ರಮ ಶಾಲೆಗಳು ನಾಶವಾಗ್ತವೆ, ಸರ್ಕಾರಿ ಶಾಲೆಗಳು ಅವನತಿಯ ಅಂಚಿನಲ್ಲಿದ್ದಾವೆ. ಇನ್ನೊಂದ್ ಕಡೆ ಕೇಂದ್ರ ಪಠ್ಯಕ್ರಮದ ಶಾಲೆಗಳು ಜಾಸ್ತಿ ಆಗ್ತವೆ, ಮಕ್ಕಳ ಸಂಖ್ಯೆ ಅಲ್ಲಿಗೆ ಜಾಸ್ತಿ ಹೋಗ್ತವೆ. ಇದರ ದುಷ್ಪರಿಣಾಮ ಇವತ್ತು ಸಾಲ ಸುಳ್ಳು ಮಾಡಿ ಇವತ್ತು ಕೇಂದ್ರೀಯ ಪಠ್ಯಕ್ರಮದ ಖಾಸಗಿ ಶಾಲೆಗಳಿಗೆ ಮಕ್ಕಳನ್ನ ಸೇರಿಸಬೇಕಾಗ್ತದೆ. ಇದು ಇನ್ನೊಂದು ರೀತಿಯಲ್ಲಿ ಶಿಕ್ಷಣವನ್ನ ಖಾಸಗೀಕರಣಗೊಳಿಸುವ ಹುನ್ನಾರ ಅಂತಾನೆ ಹೇಳ್ಬೇಕಾಗ್ತದೆ. ಸರ್, ಇದುವರೆಗೂ ತಾವು ದ್ವಿಭಾಷಾ ಶಿಕ್ಷಣ ನೀತಿ ಅದ್ರ ಸುತ್ತಮುತ್ತ ಏನ್ ನಡೆದಿದೆ ಅನ್ನೋದನ್ನ ಹೇಳಿದಿರಾ. ಇದಲ್ಲದೆ ಶಿಕ್ಷಣ ಮೂಲಭೂತ ಹಕ್ಕು ಅಂತ ಹೇಳಿ 12 ವರ್ಷ ಆದ್ರೂ ಶಾಲೆಗಳಿಗೆ 9 ಮೂಲ ಸೌಕರ್ಯಗಳನ್ನ ಯಾಕೆ ಕೊಡ್ತಿಲ್ಲ, ಈ ಎಲ್ಲ ವಿಚಾರಗಳನ್ನ ಮುಂದಿನ ಒಂದು ಮಾತುಕತೆಯಲ್ಲಿ ಮಾತನಾಡೋಣ. ಸರ್, ಇದುವರೆಗೂ ಮಾತನಾಡಿದಕ್ಕೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ, ಧನ್ಯವಾದಗಳು ಮೇಡಮ್. ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ. ಮುಕ್ತ